ನಮಸ್ತೆ. ಓಂ ಲಕ್ಷ್ಮೀ ನರಸಿಂಹ ಸ್ವಾಮಿಯೇ ನಮಃ. ನಾನಿವತ್ತು ಒಂದು ಸೂಕ್ಷ್ಮವಾದ ವಿಚಾರವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ. ಏನಪ್ಪ ಅದು ಅಂದರೆ, ಮನೆಯಲ್ಲಿ ಈ 6 ವಸ್ತುಗಳು ಯಾವುದೇ ಕಾರಣಕ್ಕೂ ಫುಲ್ಲು ಖಾಲಿ ಆಗಬಾರ್ದು. ಯಾವುದಪ್ಪ ಆ 6 ವಸ್ತುಗಳು, ಯಾಕೆ ಖಾಲಿ ಆಗಬಾರ್ದು ಅನ್ನೋದನ್ನು ಹೀಗೆ ಹೇಳ್ತೀನಿ. ಮೊದಲನೆಯದಾಗಿ ಅಕ್ಕಿ. ಅಕ್ಕಿ ಇದ್ರೇ ನಮ್ಮ ಹೊಟ್ಟೆ ತುಂಬೋದು ಅಲ್ವಾ. ಅಕ್ಕಿ ಲಕ್ಷ್ಮಿಗೆ ಪ್ರಿಯವಾದ ಆಹಾರ. ಅವಳಿಗೆ ಬೆಲ್ಲದನ್ನು ಮಾಡಿ ನಾವು ಎಡೆಯನ್ನು ಇಟ್ಟರೆ ಸಾಕು, ತೃಪ್ತಿಯಾಗಿ ನಮ್ಮನ್ನು ಹರಿಸ್ಬಿಡ್ತಾಳೆ. ಮತ್ತು ಅನ್ನ ನಮ್ಮ ಹೊಟ್ಟೆಯನ್ನು ತುಂಬಿಸುವಂತಹ ಒಂದು ಶಕ್ತಿಯುತವಾದ ವಸ್ತು. ಅದು ಯಾವತ್ತೂ ನಮ್ಮ ಮನೆಯಲ್ಲಿ ಖಾಲಿ ಆಗಲೇಬಾರದು. ಅದಕ್ಕೋಸ್ಕರ ಅಕ್ಕಿ ಧಾನ್ಯ ಲಕ್ಷ್ಮಿಯ ರೂಪ ಅಂತಲೂ ನಮಗೆ ಗೊತ್ತು. ಧಾನ್ಯ ಲಕ್ಷ್ಮಿ ಖಾಲಿ ಆದರೆ ಧಾನ್ಯ ಲಕ್ಷ್ಮಿ ಮನೆಯಲ್ಲಿ ನಿಲ್ಲಲ್ಲ. ಮತ್ತು ಅನ್ನಪೂರ್ಣೇಶ್ವರಿ ಅಂದರೆ ಅನ್ನದ ರೂಪದಲ್ಲಿ ಲಕ್ಷ್ಮಿ ಇರುವವಳು, ಅದು ಸಹ ಮನೆಯಲ್ಲಿ ನೆಲೆಸಿರಬೇಕು ಅಂತ ಹೇಳಿದ್ರೆ ನಮ್ಮ ಅಕ್ಕಿ ಡಬ್ಬದಲ್ಲಿ ಯಾವತ್ತೂ ಫುಲ್ಲು ಅಕ್ಕಿ ಖಾಲಿ ಆಗಬಾರ್ದು. ಇನ್ನೇನು ಖಾಲಿ ಆಗ್ತಾ ಇದೆ ಅನ್ನೋವಾಗ ನಾವು ಹೇಳಬೇಕು, ಯಾರು ತರ್ತಾರೋ ಅವರಿಗೆ ಅಕ್ಕಿ ಹೆಚ್ಕೋತಾ ಇದೆ ಅಂತ ಹೇಳಬೇಕು. ಖಾಲಿ ಆಗಿದೆ ಅಂತ ಹೇಳಬಾರ್ದು. ಅವರು ಖಾಲಿ ಆಗುವಷ್ಟರಲ್ಲಿ ತರ್ತಾರೆ. ನಾವೇ ತಗೊಂಡಿದ್ರೆ ನಾವು ಖಾಲಿ ಆಗೋ ಅಷ್ಟರಲ್ಲಿ ನಾವು ಹೋಗಿ ಅಕ್ಕಿಯನ್ನು ತಂದು ಡಬ್ಬಕ್ಕೆ ಹಾಕಬೇಕಾಗುತ್ತೆ. ಇದೇ ನಮ್ಮ ಅಕ್ಕಿ ಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತಾರೆ. ಮತ್ತು ಎರಡನೆಯದು ನೀರು. ನಾವು ಕುಡಿಯೋಕ್ಕೆ ನೀರು ಇಡ್ತೀವಲ್ವ, ಈಗ ಫಿಲ್ಟ್ರು ಎಲ್ಲದರಲ್ಲೂ ಅಷ್ಟೇ. ನಾವು ನೀರನ್ನು ಫುಲ್ಲು ಖಾಲಿ ಮಾಡಬಾರ್ದು. ಅದು ಸಹ ಪಂಚಭೂತಗಳಲ್ಲಿ ಒಂದು. ಆದ್ದರಿಂದ ನಾವು ಯಾವತ್ತೂ ನೀರು ಫುಲ್ಲು ಖಾಲಿ ಆಗಿರೋ ಥರ ಮಾಡ್ಕೋಬಾರ್ದು. ಮನೆಯಲ್ಲಾಗಲಿ ಮತ್ತು ಮೇಲ್ಗಡೆ ಟ್ಯಾಂಕಲ್ಲಾಗಲಿ ನಾವು ಯಾವತ್ತೂ ನೀರು ಫುಲ್ಲು ಖಾಲಿ ಆಗೋ ಥರ ಮಾಡ್ಕೋಬಾರ್ದು. ಏಕೆಂದರೆ ಅದು ನಮ್ಮ ಪಂಚಭೂತಗಳಲ್ಲಿ ಒಂದು. ನೀರಿಗೆ ತುಂಬ ಮಹತ್ವ ಇದೆ. ಎಲ್ಲ ಗಂಗಾ, ಯಮುನಾ, ಕೃಷ್ಣ ಎಲ್ಲರೂ ಸಹ ಇರುವಂಥದ್ದು ನೀರಿನಲ್ಲಿಯೇ. ಆದ್ದರಿಂದ ನಾವು ನೀರನ್ನು ಯಾವತ್ತೂ ಫುಲ್ಲು ಖಾಲಿ ಆಗೋ ರೀತಿ ಮಾಡ್ಕೋಬಾರ್ದು. ಕುಡಿಯೋ ನೀರಾಗಲಿ, ಬಳಸೋ ನೀರಾಗಲಿ, ನಮ್ಮ ಸ್ನಾನದ ಮನೆಯಲ್ಲಾಗಲಿ ನೀರು ಫುಲ್ಲು ಖಾಲಿ ಆಗೋ ರೀತಿ ಮಾಡ್ಕೋಬಾರ್ದು. ಮತ್ತೊಂದು ಏನಪ್ಪ ಅಂದರೆ ಕಲ್ಲುಪ್ಪು ಸಹ ಸಮುದ್ರದಿಂದ ಬರುವಂಥದ್ದು. ನಮ್ಮ ಸಮುದ್ರ ಮಂಥನದಲ್ಲಿ ಹುಟ್ಟಿದವಳೇ ನಮ್ಮ ಲಕ್ಷ್ಮಿಗೆ ಪ್ರಿಯವಾದ ವಸ್ತು ಉಪ್ಪು. ಆದ್ದರಿಂದ ಯಾವತ್ತೂ ಸಹ ನಾವು ಮನೆಯಲ್ಲಿ ಫುಲ್ಲು ಉಪ್ಪು ಖಾಲಿ ಆಗೋ ರೀತಿ, ಅದರಲ್ಲೂ ಕಲ್ಲುಪ್ಪು ಖಾಲಿ ಆಗೋ ರೀತಿ ಮಾಡ್ಕೋಬಾರ್ದು. ಖಾಲಿ ಆಗೋದ್ರಲ್ಲೇ ನಾವು ಅದನ್ನು ತರಬೇಕಾಗುತ್ತೆ. ಮತ್ತೊಂದು ಅರಿಶಿನ ಮತ್ತು ಕುಂಕುಮ. ಅರಿಶಿನ ಮತ್ತು ಕುಂಕುಮ ಇದು ಶುಭ ಮಂಗಳಕರ ವಸ್ತುಗಳು. ಇವು ಸಹ ದೇವರಿಗೆ ತುಂಬ ಪ್ರಿಯವಾದ ವಸ್ತುಗಳು. ನಾವು ಅರಿಶಿನ ಕುಂಕುಮ ಇದ್ದಲ್ಲಿ ಯಾವ ಶುಭ ಕಾರ್ಯಗಳನ್ನು ಮಾಡಲ್ಲ ಅಲ್ವಾ. ಆದ್ದರಿಂದ ಈ ಅರಿಶಿನ ಕುಂಕುಮ ಫುಲ್ಲು ಖಾಲಿ ಆಗೋವರೆಗೂ ನೀವು ಬಿಟ್ಕೋಬೇಡಿ. ಅದನ್ನು ಸಹ ತಗೊಂಡು ಬಂದು ಇಟ್ಟೇವೆ. ಮತ್ತೊಂದು ಯಾವುದಪ್ಪ ಅಂದರೆ, ನಾವು ದುಡ್ಡನ್ನು ಇಡ್ತೀವಲ್ವ. ದುಡ್ಡು ನಮ್ಮ ಲಕ್ಷ್ಮಿಯ ಸ್ವರೂಪ ನಮಗೆ ಅಲ್ವಾ. ಲಕ್ಷ್ಮೀನೇ ನಮ್ಮ ತಿಜೋರಿ ಅಲ್ವಾ. ತಿಜೋರಿ ಒಳಗಡೆ ಆಗಲಿ, ನಿಮ್ಮ ಪರ್ಸಲ್ಲಾಗಲಿ, ನಿಮ್ಮ ವ್ಯಾನಿಟಿ ಬ್ಯಾಗಲ್ಲಾಗಲಿ ಯಾವತ್ತೂ ಫುಲ್ಲು ದುಡ್ಡನ್ನು ಖಾಲಿ ಮಾಡ್ಕೋಬೇಡಿ. ಅಟ್ಲೀಸ್ಟ್ ಒಂದು 10 ರೂಪಾಯೋ 100 ರೂಪಾಯೋ ನಿಮಗೆ ಎಷ್ಟು ಆಗುತ್ತೋ ಅಷ್ಟನ್ನು ಅಲ್ಲೇ ಉಳಿಸಿ. ನಾವು ಎಲ್ಲಿ ದುಡ್ಡನ್ನು ಇಡ್ತೀವೋ ಆ ಸ್ಥಳದಲ್ಲಿ ಉಳಿಸಿ. ಮತ್ತು ಆ ಸ್ಥಳದಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ. ನಾವು ಫುಲ್ ಖಾಲಿ ಮಾಡಿಬಿಟ್ರೆ ಲಕ್ಷ್ಮಿ ಅಲ್ಲಿಂದ ಹೋಗ್ಬಿಡ್ತಾಳೆ ಅನ್ನೋ ನಂಬಿಕೆ ನಮ್ಮ ಪರಂಪರೆಯಿಂದಲೂ ಸಹ ಇದೆ. ನಾನು ನೋಡಿದ್ದೀನಿ, ಎಷ್ಟೊಂದು ಜನದ ಮನೆಯಲ್ಲಿ ಯಾವತ್ತೂ ಫುಲ್ಲು ಖಾಲಿ ಮಾಡಲ್ಲ. ಅವರು ತಮ್ಮ ಜೇಬನ್ನಾಗಲಿ, ಪಾಕೆಟನ್ನಾಗಲಿ, ಒಂದು ಪರ್ಸನ್ನಾಗಲಿ, ಒಂದು ವ್ಯಾನಿಟಿ ಬ್ಯಾಗಲ್ಲಾದರೂ 10 ರೂಪಾಯಿ 1 ರೂಪಾಯಿ ಆದರೂ ಅವರು ಇಟ್ಟೇ ಇರ್ತಾರೆ. ಯಾವತ್ತೂ ಖಾಲಿ ಮಾಡಬೇಡಿ. ಇದು ನಿಜವಾಗ್ಲೂ ಒಳ್ಳೆಯದು. ಮತ್ತೊಂದು ಏನಪ್ಪ ಅಂದರೆ ಆಯಿಲ್ ಅಂದರೆ ಎಣ್ಣೆ. ನಾವು ದೀಪಕ್ಕೆ ಹಾಕೋ ಎಣ್ಣೆ ಮತ್ತು
ಅಡುಗೆ ಮಾಡುವಂತಹ ಎಣ್ಣೆ ಯಾವತ್ತೂ ಸಹ ಫುಲ್ಲು ಖಾಲಿ ಆಗೋ ರೀತಿ ಮಾಡ್ಕೋಬೇಡಿ. ಸ್ವಲ್ಪ ಇದ್ದಾಗೆ ತಗೊಂಡು ಬನ್ನಿ. ಇವೆಲ್ಲವೂ ಸಹ ಹೇಳೋದಕ್ಕೆ ಮತ್ತು ಕೇಳೋದಕ್ಕೆ ಒಂದು ಸಣ್ಣ ವಿಷಯ, ಸರಳವಾದ ವಿಷಯ ಅಂತ ಅನಿಸುತ್ತೆ. ಆದರೆ ಇದರಲ್ಲಿ ಮಹತ್ತರವಾದ ಒಂದು ಮಹಿಮೆ, ಶಕ್ತಿ ಅಡಗಿದೆ. ಅದಕ್ಕೋಸ್ಕರ ಈ ಅಮೂಲ್ಯವಾದ 6 ವಸ್ತುಗಳು ಯಾವತ್ತೂ ಖಾಲಿ ಆಗದೇ ಇರೋ ಥರ ನಿಮ್ಮ ಮನೆಯಲ್ಲಿ ನೋಡ್ಕೊಳ್ಳಿ. ಆಗ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗುತ್ತೆ, ಮನೆಯಲ್ಲಿ ಸಕಾರಾತ್ಮಕತೆ ಇರುತ್ತೆ, ನಿಮ್ಮ ಮನಸ್ಸಿಗೆ ಶಾಂತಿ ಇರುತ್ತೆ. ಇವೆಲ್ಲವೂ ನಮಗೆ ಬೇಕೇ ಬೇಕು. ಮನೆಯ ಅಭಿವೃದ್ಧಿ ಬೇಕು. ಇವೆಲ್ಲದರ ಜೊತೆಗೆ ನಾವು ಈ ನಿಯಮಗಳನ್ನು ಸಹ ಸ್ವಲ್ಪ ಪಾಲಿಸಲೇಬೇಕಾಗುತ್ತೆ ಅಲ್ವಾ? ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಸದ್ಯದಲ್ಲಿಯೇ ಭೇಟಿ ಮಾಡ್ತೀನಿ.